ಫೈನಲಿ ನಾವು ಚಿಕ್ಕಬಳ್ಳಾಪುರ ಕಡೆಯಿಂದ ನಂದಿ ಬೆಟ್ಟಕ್ಕೆ ಹೊರಟ್ವಿ. ಚಿಕ್ಕಬಳ್ಳಾಪುರದಲ್ಲಿ ರಥೋತ್ಸವ ಏನೋ ನಡೀತಾ ಇತ್ತು, ಹಾಗಾಗಿ ಅಲ್ಲೇ ಸ್ವಲ್ಪ ನಿಲ್ಸ್ಕೊಂಡು ನೋಡ್ತಾ ಇದ್ವಿ. ನೆಕ್ಸ್ಟ್ ನಾವು ಅದೇ ಹೋಗೋ ದಾರಿಯಲ್ಲೇ ಮುದ್ದೇನಹಳ್ಳಿ, ನಮ್ಮ ಹೆಮ್ಮೆಯ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯವರ ಮನೇನ ಹೊರಗಡೆಯಿಂದನೇ ಹಾಗೆ ಈಗ ಮ್ಯೂಸಿಯಂ ಮಾಡಿದ್ದಾರೆ. ಜೋರು ಮಳೆ ಬರ್ತಾ ಇತ್ತು, ಸೊ ಹೊರಗಡೆಯಿಂದನೇ ನಾವು ಹಾಗೆ ನೋಡ್ಕೊಂಡು ಬಂದ್ವಿ. ಒಳಗೆ ಹೋಗೋಕ್ಕಾಗಲಿಲ್ಲ. ಮುಂದೆ ನಾವು ಹೊರಟಿರೋದೆ ಪುಣ್ಯಕ್ಷೇತ್ರ, ಅಲ್ಲೇ ಹತ್ತಿರದಲ್ಲಿರುವಂಥ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಕೂಡ ನಾವಲ್ಲಿ ಭೇಟಿ ಮಾಡಿ ಬಂದ್ವಿ. ಇದು ಕೂಡ ತುಂಬಾ ಫೇಮಸ್ ದೇವಸ್ಥಾನ ಅಲ್ಲಿ. ಈ ದೇವಸ್ಥಾನ ಕೂಡ ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹಾಗೆ ಎಲ್ಲ ನಿಮಗೆ ಸರ್ಪದೋಷ ನಿವಾರಣೆಗಂತ ಇಲ್ಲ ಸುತ್ತಮುತ್ತಲಿನ ಜನರು ಹೋಗ್ತಾರೆ. ಹೆಚ್ಚಿನ ಆಂಧ್ರ ಪ್ರದೇಶದವರು ಇಲ್ಲಿಗೆ ಭೇಟಿ ಕೊಡೋದು ಜಾಸ್ತಿ. ನಾವು ಇದೇ ಮೊದಲನೇ ಬಾರಿಗೆ ಬಂದಿರೋದು ಈ ದೇವಸ್ಥಾನದಲ್ಲಿ. ಆಲ್ರೆಡಿ ಫುಲ್ ರಶ್ ಇತ್ತು. ತುಂಬಾ ಚೆನ್ನಾಗಿತ್ತು ಒಳಗಡೆ ದೇವಸ್ಥಾನ, ಆದರೆ ಸ್ವಲ್ಪ ಮಳೆ ಬರ್ತಾ ಇತ್ತು. ಮಾತ್ರ ದೇವಸ್ಥಾನ ದರ್ಶನ ಎಲ್ಲ ಮಾಡಿ ಅನ್ನಪ್ರಸಾದವನ್ನು ತಗೊಂಡು ಮತ್ತೆ ಹೊರಟ್ವಿ ವಾಪಸ್ಸು. ಈಗ ಅಂತೂ ಫೈನಲಿ ನಾನು ಆಗಲೇ ಹೇಳ್ದಂಗೆ ನಂದಿ ಬೆಟ್ಟ ನೋಡೋಕೆ ಹೊರಟ್ವಿ. ಆದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋದ್ರೇ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ಮೋಡ ಎಲ್ಲ ಕಡಿಮೆ ಆಗಿದೆ, ನಿಮಗೆ ಮಿಸ್ಟ್ ಕಡಿಮೆ ಆಗ್ತಾ ಹೋಗಿದೆ. ಇಲ್ಲಿ ಸುತ್ತಮುತ್ತ ಇರೋರಿಗೆ, ಅದು ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿರೋರಿಗೆ ಸಿಟಿ ಲೈಫಿಂದ ನೇಚರ್ ನೋಡಬೇಕು ಅಂತ ವೀಕೆಂಡಿಗೆ ಇಲ್ಲಿಗೆ ಬಂದೇ ಬರ್ತಾರೆ. ನಾವು ಹೊಸಂಗಡಿ ಕುಂದಾಪುರದವರಾಗಿರೋದಕ್ಕೆ ನಮಗೆ ಘಾಟ್ ಸೆಕ್ಷನಲ್ಲಿ ರೆಗ್ಯುಲರಾಗಿ ನಾವು ನೋಡ್ತೀವಿ ಈ ಥರ ನೇಚರ್ನ. ನಮಗೆ ಏನು ಸ್ಪೆಷಲ್ ಅನಿಸಲ್ಲ, ಬಟ್ ಬೆಂಗಳೂರವರಿಗೆ ಇದು ತುಂಬಾ ಸ್ಪೆಷಲ್. ನಾವು ರೆಗ್ಯುಲರಾಗಿ ನೋಡ್ತಾನೆ ಇರ್ತೀವಿ, ಮೆಟ್ಕಲ್ ಗುಡ್ಡ ಆಗಲಿ ಅಥವಾ ಹುಲಿಕಲ್ ಘಾಟಲ್ಲಿ ಇದೇ ಥರ ಯಾವಾಗಲೂ ಮಿಸ್ಟ್ ಇದ್ದೇ ಇರುತ್ತೆ. ಅಷ್ಟು ದೂರದಿಂದ ಬಂದಿದ್ದೀವಲ್ಲ, ಇದು ಫಿಲ್ಮ್ ಶೂಟಿಂಗ್ ಕೂಡ ಇಲ್ಲಿ ತುಂಬಾ ನಡೆದಿದೆ. ಈವ್ನಿಂಗ್ ಹೋಗೋ ಬದಲು ನೀವು ಅರ್ಲಿ ಮಾರ್ನಿಂಗ್ ಹೋದ್ರೇ ಒಳ್ಳೆಯದು. ಕಪಲ್ಸ್ ಎಲ್ಲ ರೈಡಿಂಗ್ ಬರೋದೇ ಜಾಸ್ತಿ ಇಲ್ಲಿ. ಪಾರ್ಕಿಂಗ್ ವ್ಯವಸ್ಥೆನೂ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಏಜ್ ಆದವ್ರಿಗೆ ವೆಹಿಕಲ್ಸ್ ಕೂಡ ಇದೆ ಮೇಲ್ಗಡೆ ಹೋಗೋದಕ್ಕೆ. ಅದು ನಾವು ಆಲ್ರೆಡಿ ರೀಚ್ ಆದಮೇಲೆ ನಮಗೆ ಗೊತ್ತಾಗಿದ್ದು. ಮಳೆ ಬರ್ತಾ ಇದೆ. ಅಲ್ಲೇ ನಿಮಗೆ ನಂದಿನಿ ಬೂತ್ ಇದೆ, ಕಾಫಿ ಏನು ಬೇಕಾದ್ರೂ ತೊಗೋಬೋದು. ಬನ್ನಿ ಒಂದು ಕಾಫಿ ಕುಡ್ಕೊಂಡು ಹೋಗೋಣ. ಹೊರಗಡೆ ಚಳಿ ಇದೆ, ಇಲ್ಲಿ ಒಳಗಡೆ ಬಿಸಿ ಬಿಸಿ ತಿಂಡಿ ಕಾಫಿ ಎಲ್ಲ ನಿಮಗೆ ಫೆಸಿಲಿಟಿ ಇದೆ. ಇನ್ನು ಮೇಲ್ಗಡೆ ಹೋಗಬೇಕು ಅಂದರೆ ನಿಮಗೆ ಎಲ್ಲರಿಗೂ ಆದರೆ ಮಾತ್ರ ಮೇಲೆ ಹತ್ತಿ. ಜಾರ್ತಾ ಇತ್ತು ನಾವು ಹೋಗ್ಬೇಕಾದ್ರೆ ಮಳೆ ಇದಕ್ಕೋಸ್ಕರ. ಕಸಿನ್ಸ್ ಜೊತೆ ಎಲ್ಲ ಹೋಗಿ ನಾವು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೀವು ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಬೆಟ್ಟದ ಮೇಲೆ ದೇವಸ್ಥಾನ ಕೂಡ ಇದೆ, ಆದರೆ ನಮ್ಗಲ್ಲಿ ಹೋಗೋಕ್ಕಾಗಲಿಲ್ಲ. ಆಲ್ರೆಡಿ ಕತ್ಲಾಗಕ್ಕೆ ಸ್ಟಾರ್ಟ್ ಆಗಿತ್ತಾ, ಬೇಗ ಬಂದುಬಿಡ್ಬೇಕಂತ ಹೇಳಿ ನಾವು ಹಿಲ್ ಸ್ಟೇಷನಲ್ಲಿ ಹೋಗಿ ವಾಪಸ್ ಬಂದುಬಿಟ್ವಿ. ಆದರೆ ಮೇಲ್ಗಡೆ ಹೋಟೆಲ್ ಕೂಡ ಇದೆ, ನಿಮಗೆ ಉಳಿಯೋ ವ್ಯವಸ್ಥೆ ಕೂಡ ಇದೆ, ಅಲ್ಲಿ ನೀವು ಸ್ಟೇ ಕೂಡ ಮಾಡ್ಬೋದು. ನನಗೆ ಗೊತ್ತಿರಲಿಲ್ಲ, ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತಾಗಿದ್ದು. ವ್ಯೂ ಪಾಯಿಂಟ್ ಚೆನ್ನಾಗೇ ಇದೆ, ಆದರೆ ನಮಗೆ ಇನ್ನೂ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ನಿಮಗೆ ಡ್ರೋನ್ ಶಾಟ್ ಆದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ.
ಹಾರರ್ ಮೂವಿ ಶೂಟಿಂಗ್ ಆಗಿದೆ ಕನ್ನಡದ್ದು ಅಂತ ನಾನು ಕೇಳಿದ್ದೀನಿ ಇಲ್ಲೇ ನಂದಿ ಬೆಟ್ಟದಲ್ಲಿ. ಯಾವುದು ಅಂತ ಹೇಳಿ ನೋಡೋಣ ನಿಮ್ಗೆ ಗೊತ್ತಿದ್ರೆ. ಬೆಂಗಳೂರಿಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ನಮ್ಮ ಊರಿಗೆ ನಾವು ಟ್ರೈನಲ್ಲಿ ಹೊರಟ್ವಿ. ಓಕೆ ಬಾಯ್. ಬರ್ತಾ ಬಸ್ಸಲ್ಲಿ ಬಂದ್ವಿ, ಈಗ ಹೋಗ್ತಾ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಲಾಂಗ್ ಟ್ರಾವೆಲ್ ಮಾಡಿದ್ದೆ ಫಸ್ಟ್ ಟೈಮು, ಅದರಲ್ಲಿ ನನ್ನ ಮಗ ಟ್ರೈನ್ ಕೂಡ ಹತ್ತಿರೋದೇ ಫಸ್ಟ್ ಟೈಮು. ಅವನು ಎಂಜಾಯ್ ಮಾಡ್ಕೊತಾನೆ ಬಂದ. ಅವನು ಏನಂದರೆ ಸೈಲೆಂಟಾಗಿ ಕೂರಲ್ಲ, ಸ್ವಲ್ಪ ಎಲ್ಲರನ್ನೂ ಮಾತಾಡಿಸ್ತಾ ಇರ್ತಾನೆ. ಬಸ್ಸು ಟ್ರೈನ್ ಆಗಲಿ ಯಾರಾದರೂ ಆಗಿರಲಿ ಬಂದು ನಿಮ್ಮನ್ನು ಮಾತಾಡಿಸ್ತಾ ಇರ್ತಾನೆ. ಅವ್ನು ನೋಡ್ಕೊಳ್ಳೋದೇ ಒಂದು ಕೆಲಸ ಎಕ್ಸ್ಟ್ರಾ ನಮಗೆ. ಸೇಫಾಗಿ ನಮ್ಮೂರಿಗೆ ನಾವು ರೀಚ್ ಆದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಸಪೋರ್ಟ್ ಅವರ್ ಚಾನೆಲ್.